ಕಟ್ಟಡ ಕಾರ್ಮಿಕರಿಗೆ ಇರುವಂತಹ ಯೋಜನೆಗಳು ಸಂತೋಷ್ ಲಾಡ್ ಅವ್ರು ಏನ್ ಮಾಡಿದ್ದಾರೆ ಅನ್ನೋ ಒಂದು ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಹೇಳಿ ಒಂದು ಯೋಜನೆ ಮಾಡಿದ್ದಾರೆ. ಈ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಜನಗಳಿಗೆ. ಕಾರ್ಡ್ ನಾಳೆ ತಗೊಂಬನ್ನಿ, ಈ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೇದಾಗತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ಏನಾದ್ರು ಅವಘಡಗಳು ಆಗ್ತಾ ಇರುತ್ತಾ ಸರ್? ಅದು ನಡೀತಾ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಕೈ ಕಾಲು ಹೋಯ್ತು ಅಂತಂದ್ರೆ ಅದಕ್ಕೆ ಹ್ಯಾಂಡಿಕ್ಯಾಪ್ಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೊಂದಿಷ್ಟು ಪರಿಹಾರ ಕೊಡ್ತಾರೆ. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಇದು ತಲುಪಿಸಲೇಬೇಕು ಅಂತ ಇವೆಲ್ಲ ಮಾಡ್ತಿದ್ದಾರೆ. ಈ ಥರ ಎಲ್ಲ ಕಡೆ ಹೇಳಿದ್ರೆ ಎಲ್ಲ ಒಳ್ಳೇದೇ ನಡೀತಿದೆ. ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ವಹಿಸ್ಕೊಂಡ ಮೇಲೆ ಸಚಿವ ಸಂತೋಷ್ ಲಾಡ್ ಅವರು ಶತಾಯಗತಾಯ ಕಾರ್ಮಿಕ ಇಲಾಖೆಯಲ್ಲಿ ಅದರಲ್ಲೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಇರುವಂತಹ ಯೋಜನೆಗಳು ಎಲ್ಲವೂ ಕೂಡ ಅವರಿಗೆ ತಲುಪಬೇಕು. ಜೊತೆಗೆ ಆ ಯೋಜನೆಗಳು ಅವರಿಗೆ ತಲುಪುವಂತ ನಿಟ್ಟಿನಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳಿದೆಯಲ್ಲ ಅದನ್ನ ಬಗೆಹರಿಸಬೇಕು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಈಗ ಸದ್ಯ ನಾವು ಬೆಂಗಳೂರಿನಲ್ಲಿ ಇದ್ದೀವಿ, ಒಂದು ಕಟ್ಟಡದ ಬಳಿಯಲ್ಲಿ ಇದ್ದೀವಿ. ಕಟ್ಟಡ ಕಾರ್ಮಿಕರು ಒಬ್ರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ತಾವು ಎಷ್ಟು ವರ್ಷದಿಂದ ಕಟ್ಟಡ ಕಾರ್ಮಿಕರಾಗಿ ವರ್ಕ್ ಮಾಡ್ತಿದ್ರಿ ಸರ್? ನಾವು 30 ವರ್ಷದಿಂದ ಚಿಕ್ಕ ವಯಸ್ಸಿಂದ ಲೇಬರ್ ಆಗಿ ಮಾಡಿದೆ, ಇವಾಗ ಮ್ಯಾಶನಾಗಿ ಮಾಡ್ತಾ ಇದೀವಿ. ಇದನ್ನೇ ಮಾಡ್ತಾ ಇದೀವಿ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ನಿಮ್ಮ ಜೊತೆ? ನಮ್ದಾದ ಒಂದು 12 ಜನ 15 ಜನ ಮಾಡ್ತಾ ಇದ್ದಾರೆ. ಹೌದು ಸರ್, ಈಗ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಅಂತ ಒಂದಷ್ಟು ಫೆಸಿಲಿಟಿಗಳೆಲ್ಲ ಇದೆ, ಅದನ್ನೆಲ್ಲ ಪಡ್ಕೊಬೇಕು ಅಂದ್ರೆ ಲೇಬರ್ ಕಾರ್ಡ್ ಮಾಡಿಸ್ಬೇಕು. ತಾವು ಕಾರ್ಡ್ ಮಾಡಿಸಿದೀರಾ ಸರ್? ನಾವು ಮಾಡಿಸಿದ್ವಿ ಸರ್. ಎಷ್ಟು ವರ್ಷ ಆಯ್ತು ತಾವು ಮಾಡಿಸಿ? ನಾವು ಮಾಡಿ ಒಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. ಓಕೆ. ಇವಾಗ ಸಂತೋಷ್ ಲಾಡ್ ಅವ್ರು ಏನ್ ಮಾಡಿದ್ದಾರೆ ಅನ್ನೋ ಒಂದು ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಹೇಳಿ ಒಂದು ಯೋಜನೆ ಮಾಡಿದ್ದಾರೆ. ಅದ್ರಲ್ಲಿ ಏನು ಅಂತಂದ್ರೆ ವೆಹಿಕಲ್, ಕಾರ್ಮಿಕ ಇಲಾಖೆಯ ಒಂದು ವೆಹಿಕಲ್ ಬರುತ್ತೆ, ಬಂದು ನೀವಿರೋ ಅಂತ ಕಡೆಗೆ ಬಂದು ಏನೇನು ಡಾಕ್ಯುಮೆಂಟ್ ತೆಗೆದುಕೊಂಡು ಆ ವಾಹನದಲ್ಲೇ ನಿಮ್ಗೆ ಕಾರ್ಡ್ ಅನ್ನ ರಿನಿವಲ್ ಮಾಡಿಸ್ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇದು ನಿಮ್ಗೆ ಓಕೆ ಅನ್ಸುತ್ತಾ? ನಮ್ಗೆ ಓಕೆ ಅನ್ಸ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಓಕೆ ಅನ್ಸುತ್ತೆ. ಬಿಲ್ಡಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಇವಾಗ ವರ್ಕ್ ಮಾಡ್ತಾ ಇದೀವಲ್ಲ, ನಿಮ್ ತರ ಅವ್ರು ಬಂದು ನಮ್ಮ ಬಿಲ್ಡಿಂಗ್ ಅಲ್ಲಿ ಬಂದು ಯಾರು ಮಾಡಿಲ್ಲನೋ ಬಿಲ್ಡಿಂಗ್ ಅಲ್ಲಿ ಬಂದು ಆಧಾರ್ ಕಾರ್ಡ್ ತಗೊಂಬನ್ನಿ, ಇವತ್ತು ಬಂದು ವಿಚಾರಣೆ ಮಾಡ್ಬಿಟ್ಟು ನಾಳೆ ಬಂದು ಆಧಾರ್ ಕಾರ್ಡ್ ತಗೊಂಬನ್ನಿ, ಈ ತರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೇದಾಗತ್ತೆ ಜನಗಳಿಗೆ. ಯಾಕಂದ್ರೆ ನೀವು ಹೋಗಿ ಅದು ಆಫೀಸ್ ಎಲ್ಲ ಹುಡಿಕೊಂಡು ಅದೆಲ್ಲ ಕಷ್ಟ ಆಗುತ್ತೆ. ನೀವಿರೋತಕ್ಕೆ ಬಂದ್ರೆ ಅನುಕೂಲ ಆಗುತ್ತೆ. ಇವಾಗ ರೋಡ್ ಒಂದು 4-5 ಬಿಲ್ಡಿಂಗ್ ನಡೀತಾ ಇದೆ. ಆ ರೋಡ್ 4-5 ಬಿಲ್ಡಿಂಗ್ ನಡೆಯುವಾಗ ಹೋಗ್ಬಿಟ್ಟು ಇದು ರೋಡಲ್ಲಿ ಇದು ಮಾಡ್ತಾರಲ್ಲ, ಅದನ್ನ ಅಲ್ಲೆಲ್ಲ ಒಂದ್ ಕಡೆ ಕ್ಯಾಮ್ ಹಾಕ್ಬಿಡ್ತಾರ ಗೊತ್ತಿಲ್ಲ. ಕೆಲವ್ರು ಗೊತ್ತಿಲ್ಲ, ಕಳ್ಸ ಬಿಟ್ಟು ಹೋಗೋಕೆ ಮೇಸ್ತ್ರಿ ಬಿಡಲ್ಲ, ಓನರ್ಗಳು ಬಿಡಲ್ಲ. ನಾವು ಕೆಲಸ ಮಾಡೋ ಜಾಗ ಬಂದ್ಬಿಟ್ಟು ಈ ತರ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಡ್ ನಾಳೆ ತಗೊಂಬನ್ನಿ, ಈ ತರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೇದಾಗತ್ತೆ. ಸರ್, ಮತ್ತೆ ಫೆಸಿಲಿಟಿಗಳು ನಿಮ್ಗೆಲ್ಲ ಏನೇನಿದೆ ಅಂತ ಗೊತ್ತಿದೆ ಸರ್? ಬೇಸಿಕ್ ಫೆಸಿಲಿಟೀಸ್ ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿಲ್ಲ ಸರ್. ಓಕೆ, ನಾನೊಂದು ಸ್ವಲ್ಪ ಬೇಸಿಕ್ ಫೆಸಿಲಿಟಿಗಳನ್ನ ಹೇಳ್ಬಿಡ್ತೀನಿ ಸರ್ ನಿಮ್ಗೆ ಏನೇನು ಫೆಸಿಲಿಟಿ ಅಂತ ಹೇಳಿ. ಈಗ ನೀವು ಕಾರ್ಡ್ ಮಾಡಿಸ್ತೀರಾ, ಮಾಡಿಸಿ ಕನಿಷ್ಠ 3 ವರ್ಷ ಆಗಿರ್ಬೇಕು. ನಿಮ್ಗೆ 60 ವರ್ಷ ದಾಟಿದ ಮೇಲೆ ನಿಮ್ಗೆ ಕೆಲಸ ಮಾಡಕ್ ಆಗಲ್ಲ, ವಯಸ್ಸಾಗಿರುತ್ತೆ. ಈ ಗೌರ್ಮೆಂಟ್ ಕೆಲಸದವ್ರಿಗೆ ಹೆಂಗೆ ಪೆನ್ಷನ್ ಬರುತ್ತೆ ಗೊತ್ತಾ ನಿಮ್ಗೆ? ಅದೇ ರೀತಿ ನಿಮ್ಗೆ 60 ವರ್ಷ ಆದ್ಮೇಲೆ ಈ ಕಾರ್ಡ್ ಮಾಡಿಸಿದ್ರೆ ನಿಮ್ಗೆ ಪೆನ್ಷನ್ ಬರುತ್ತೆ. ಒಂದು ಆ 60 ವರ್ಷ ಆದ್ಮೇಲೆ ಏನೋ ಕಾಯಿಲೆ ಬಂದು ತೀರೋದ್ರೆ ಆ ಪೆನ್ಷನ್ನು ನಿಮ್ಮ ಮನೆಯವ್ರಿಗೆ, ಯಾರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರ, ಮಕ್ಕಳು ಅಥವಾ ನಿಮ್ಮ ತಾಯಿನೋ ನಿಮ್ಮ ವೈಫ್ ಇರ್ತಾರಲ್ಲ, ಅವ್ರಿಗೆ ಆ ಪೆನ್ಷನ್ ಬರುತ್ತೆ ಸರ್. ಒಂದು ಅದರಿಂದ ಅದಾದ್ಮೇಲೆ ಈಗ ಕೆಲಸ ಮಾಡ್ತಿರ್ತೀರಾ, ಈ ನೀವು ಮಾಡುವಂತ ಕೆಲಸದಲ್ಲಿ ಏನಾದ್ರು ಅವಘಡಗಳು ಆಗ್ತಾ ಇರುತ್ತಾ ಸರ್? ಆಗ್ತಾ ಇರುತ್ತೆ. ಯಾವ ತರ ಅವಘಡಗಳು? ಮೊನ್ನೆ ಒಬ್ಬನ ಮೇಲಿಂದ ಬಿದ್ದೋಗ್ಬಿಟ್ಟ, ಯಲಂಕಲ್ ಒಂದು ಬಿಲ್ಡಿಂಗ್ ಮಾಡಿದೆ, ತೀರೋಗ್ಬಿಟ್ಟ, ಲಿಫ್ಟ್ ರೂಮ್ ಅಲ್ಲಿ ಬಿತ್ತು. ಮೊನ್ನೆ ಒಬ್ಬನ ಕೈ ಹೊಡ್ಕೊಂಡ, ಅದು ನಡೀತಾ ಇರುತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಕೈ ಕಾಲು ಮುರ್ಕೊಳೋದು ಸಾವಾಗದ್ ಕಾಮನ್ ಅಂತ. ಕಾಮನ್. ಈ ತರದ್ ಆಗ್ತಾವೆಲ್ಲ. ಈ ತರದ್ ಆದಾಗ ಏನ್ ಮಾಡ್ತಾರೆ, ನೀವೇನಾದ್ರೂ ಕೈ ಕಾಲು ಹೋಯ್ತು ಅಂತಂದ್ರೆ ಅದಕ್ಕೆ ಹ್ಯಾಂಡಿಕ್ಯಾಪ್ಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೊಂದಿಷ್ಟು ಪರಿಹಾರ ಕೊಡ್ತಾರೆ. ಇನ್ ಕೇಸ್ ಸಾವಾಗೋಯ್ತು ಅಪ್ಪಿ ಅಂತಂದ್ರೆ ಆ ನಿಮ್ಮ ನಂಬ್ಕೊಂಡು ಫ್ಯಾಮಿಲಿ ಅಂತ ಇರ್ತಾರಲ್ಲ, ಅವ್ರಿಗೆ ಒಂದಿಷ್ಟು ಲಕ್ಷ ಹಣ ಪರಿಹಾರ ಅಂತೇಳಿ ಕೊಡ್ತಾರೆ. ಅದೊಂದು. ಮತ್ತೆ ಈಗ ನಿಮ್ ಮಕ್ಳನ್ನೆಲ್ಲ ಓದಿಸ್ತಾ ಇದೀರಾ ಸರ್? ಓದಿಸ್ತಾ ಇದ್ದೀವಿ. ಓಕೆ, ಏನ್ ಓದ್ತಾ ಇದಾರೆ ಮಕ್ಳು? ಮಗನು 7th ಸ್ಟ್ಯಾಂಡರ್ಡ್, ಮಗಳು 3. ಫೀಸ್ ಎಲ್ಲ ಕಟ್ಟಕ್ ಅನುಕೂಲ ಇದೆಯಾ? ಸ್ವಲ್ಪ ಕಷ್ಟನೇ, ಏನ್ ಮಾಡಕ್ಕಾಗದು. ಇವಾಗ ಎಕ್ಸಾಮ್ಗೆ 25,000 ಕಟ್ಟಬೇಕು. ಬೆಳಗ್ಗೆಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೀವಿ, ಏನ್ ಮಾಡಕ್ಕಾಗ್ತದೆ. ಈಗ ಏನಾಗುತ್ತೆ, ನೀವು ಕಾರ್ಡ್ ಮಾಡ್ಸಿರ್ತೀರಲ್ಲ, ಈಗ ನೀವು ಕಾರ್ಡ್ ರಿನ್ಯೂವಲ್ ಮಾಡಿಸಿದ್ರೆ ನಿಮ್ಮ ಮಗು 2 ಮಕ್ಳಿಗೆ ಮಾತ್ರ, 3ನೇ ಮಕ್ಳಿಗಿಲ್ಲ, 2 ಮಕ್ಳಿಗೆ ನರ್ಸರಿಯಿಂದ ಅಪ್ ಟು ಮಾಸ್ಟರ್ ಡಿಗ್ರಿ ಓದೋವರೆಗೂ ವರ್ಷಕ್ಕೆ ಒಂದಿಷ್ಟು ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಅವಾಗ ನಿಮ್ಗೆ, ಯಾಕೆಂದ್ರೆ ನೀವು ದುಡಿಯೋದ್ರಲ್ಲಿ ಬರೋ ವರಮಾನನೇ ಕಡಿಮೆ, ಆದ್ರೂ ನಿಮಗೂ ಆಸೆ ಇರುತ್ತೆ ಒಳ್ಳೊಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅಂತೇಳಿ. ಅವಾಗ ಸ್ಕಾಲರ್ಶಿಪ್ ಬಂದ್ರೆ ನಿಮ್ಗೊಂದಷ್ಟು ಅನುಕೂಲ ಆಗುತ್ತೆ. ಇದೊಂದು ಫೆಸಿಲಿಟಿ ಇದೆ ಒಂದು. ಆಮೇಲೆ ಈಗ ನಿಮ್ಗೆ ಹೆಣ್ಮಕ್ಳಿದಾರಾ? ಒಂದು ಹೆಣ್ಮಗಳು, ಒಂದು ಗಂಡ್ಮಗಳು. ಓಕೆ, ಈಗ ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋಕೆ ಅಂತ ಬರುತ್ತೆ. ಮದುವೆಗೆ ಅಂತೇಳಿ ಮದುವೆ ಸಂದರ್ಭದಲ್ಲಿ 2 ಮಕ್ಕಳಿಗೆ ಮದುವೆ ಖರ್ಚಿಗೆ ಅಂತೇಳಿ ಒಂದಿಷ್ಟು ಸಾವಿರ ಅಮೌಂಟ್ ಅನ್ನ ಕೊಡ್ತಾರೆ.
ಹೆಣ್ಮಗು ಇರೋದ್ರಿಂದಾಗಿ ಮುಂದೆ ಮದ್ವೆ ಆದ್ಮೇಲೆ ಅವ್ರ ಡೆಲಿವರಿಗೆ ಅಂತ ಹೋಗ್ತಾರಲ್ಲ ಬಾಣಂತನಕ್ಕೆ ಅಂತ, ಅವಾಗ ಅವ್ರ ಡೆಲಿವರಿ ಆಗುತ್ತಲ್ಲ, ಅವಾಗ ಆಸ್ಪತ್ರೆ ಖರ್ಚು ಅಂತೇಳಿ ಒಂದಿಷ್ಟು ಸಾವಿರ ಅಮೌಂಟ್ ಕೊಡ್ತಾರೆ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಈಗ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಆದ್ರೂ 1 ಲಕ್ಷ ಬೇಕು, ಸಿಸೇರಿಯನ್ ಆದ್ರೆ 1.5 ಲಕ್ಷ ಬೇಕು. ಅವಾಗ ನಿಮ್ಗೆ ಒಂದಿಷ್ಟು ಹಣವನ್ನ ನಿಮ್ಗೆ ನಿಮ್ಮ ಮಗಳ ಬಾಣಂತನಕ್ಕೆ ಡೆಲಿವರಿಗೆ ಅಂತ ಕೊಡ್ತಾರೆ. ಇಷ್ಟೊಂದೆಲ್ಲ ಫೆಸಿಲಿಟಿಗಳಿದೆ, ಇವೆಲ್ಲ ಕೂಡ ನಿಮ್ ಗಮನಕ್ಕಿತ್ತ? ಇಲ್ಲ ಅದಿಲ್ಲ ಸರ್. ಓಕೆ, ಕಾರ್ಡ್ನ ರಿನಿವಲ್ ಮಾಡಿಸ್ಕೊಂತೀರಾ? ಕನ್ಫರ್ಮ್ ಮಾಡ್ಕೊಳ್ತೀವಿ. ಓಕೆ, ಆಮೇಲೆ ಈ ಎಲ್ಲ ಫೆಸಿಲಿಟಿಗಳು ತಗೊಂತೀರಾ? ತಗೊಳ್ತೀವಿ. ಇವೆಲ್ಲ ನಿಮ್ಗೆ ಅಂತಾನೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಇಲ್ಲ ಕನ್ಫರ್ಮ್ ತಗೊಳ್ತೀವಿ. ಓಕೆ, ಹೇಗಿದೆ ಈಗ ಕಾರ್ಮಿಕ ಸಚಿವರು ಸಂತೋಷ್ ಅವರು ಇದು ತಲುಪಿಸಲೇಬೇಕು ಅಂತ ಇವೆಲ್ಲ ಮಾಡ್ತಿದ್ದಾರೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸಚಿವರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಸರ್. ಓಕೆ, ನಮ್ಮ ಈ ತರ ಎಲ್ಲ ಕಡೆ ಹೇಳಿದ್ರೆ ಎಲ್ಲ ಒಳ್ಳೇದೇ ನಡೀತಿದೆ. ಓಕೆ, ನಾವ್ ಹೇಳಿದ್ರಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ ಇತ್ತಾ? ಇಲ್ಲ ಡೌಟ್ ಏನಿಲ್ಲ ಸರ್. ಮುಂಚೆ ಗೊತ್ತಿತ್ತಾ ಮಾಹಿತಿ ಇದೆ? ಇಲ್ಲ ಗೊತ್ತಿಲ್ಲ ಸರ್. ಓಕೆ, ಮಾಡಿಸ್ಕೊಂತೀರಲ್ವಾ? ಕನ್ಫರ್ಮ್ ಮಾಡ್ಕೊಳ್ತೀವಿ. ನೀವು ಮಾಡ್ಸೋದಲ್ಲ, ನಿಮ್ ಜೊತೆ ನಿಮ್ಮ ಎಲ್ಲ ನಮ್ಮ ಲ್ಯಾಬ್ರಿಗೆ ಮಾಡಿಸ್ಕೊಡ್ತೀವಿ. ಓಕೆ, ಸರಿ ಓಕೆ ಸರ್. ಸೊ ಕೇಳಿದ್ರಲ್ಲ, ಇದು ಕಟ್ಟಡ ಕಾರ್ಮಿಕರಿಗೆ ಇರುವಂತಹ ಯೋಜನೆಗಳು ಎಲ್ಲೋ ಒಂದ್ ಕಡೆ ಈ ಹಿಂದಿನ ಸರ್ಕಾರಗಳಲ್ಲಿ ಮುಟ್ಟುವಂಥದ್ದು ವಿಳಂಬ ಆಗ್ತಾ ಇತ್ತು. ಜೊತೆಗೆ ಆ ಪ್ರೋಸೆಸ್ ಇದೆಯಲ್ಲ ತುಂಬಾ ಡಿಲೇ ಆಗ್ತಾ ಇತ್ತು, ಇವ್ರಿಗೂ ಕೂಡ ಕಷ್ಟ ಆಗ್ತಿತ್ತು. ಹೀಗಾಗಿ ಎಷ್ಟೋ ಜನ ಕಾರ್ಡ್ಗಳನ್ನ ಇನ್ನೂ ಕೂಡ ರಿನಿವಲ್ ಮಾಡಿಸಿಲ್ಲ. ಆದ್ರೆ ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕರು ಇರುವಂತಹ ಸ್ಥಳಕ್ಕೆ ಒಂದು ಕಾರ್ಮಿಕ ಇಲಾಖೆ ವಾಹನವನ್ನು ಕಳಿಸಿ ಅಧಿಕಾರಿಗಳ ಮೂಲಕ ಆ ಕಾರ್ಡ್ಗಳನ್ನು ರಿನಿವಲ್ ಮಾಡಿಸಿ ಆ ಯೋಜನೆಗಳನ್ನ ಜನರಿಗೆ, ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಟ್ಟಡ ಕಾರ್ಮಿಕರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.